ಅದೇ ಮಣ್ಣಿನ ಮಗನೇ ನಿಮ್ಮನ್ನ ಧೂಳೆಪ್ಸಿ ಮನೆಗೆ ಕಳಿಸಿರ್ತಕ್ಕಂಥ ಉದಾಹರಣೆ. ಮುಖವಾಡ ಹಾಕೊಂಡು ರಾಜಕಾರಣ ಮಾಡಬೇಕಾಗತ್ತೆ ಅವಶ್ಯಕತೆ ಅವ್ರಿಗಿಲ್ಲ, ಇವ್ರಿಗೆ ಅವಶ್ಯಕತೆ ಇದೆ. ಅದು 2023 ಚುನಾವಣೆಯಲ್ಲಿ ನಿಮಗೆ ಕಪಾಳ ಮೋಕ್ಷ ಜನರು ಮಾಡಿರ್ತಕ್ಕಂಥದ್ದು. MP ಚುನಾವಣೆಯಲ್ಲಿ ಶಾಸಕರ ಕಪಾಳ ಮೋಕ್ಷ ಆಗಿರ್ತಕ್ಕಂಥದ್ದಲ್ಲ. ಸಂಸದರು, ಅವರು ಬೆಂಬಲಿಗರು ಯಾರಾದರೂ ಆಗಿರ್ಬೋದು, ಅವ್ರ ಜೊತೆ ಇರ್ತಕ್ಕಂಥ ಎಂಥ ದೊಡ್ಡ ವ್ಯಕ್ತಿನಾಗಿರ್ಬೋದು, ಯಾರೇ ಆಗಿರ್ಬೋದು, ನಾನು ನಾಳೆ ಬೆಳಗ್ಗೆ ಸಂಸದರ ಮನೆ ಹತ್ರ ಹೋಗ್ತೀನಿ. ನಾನು ಅವ್ರಿಗೆ ಉತ್ತರ ಕೊಡೋಕೆ ನಾನು ತಯಾರಿದ್ದೀನಿ. 1000 ಪ್ರಶ್ನೆ ಕೇಳಲಿ, ಅವ್ರು 1000 ಪ್ರಶ್ನೆ ಕೇಳಲಿ, ನಾನು ಉತ್ತರ ಕೊಡೋಕೆ ರೆಡಿಯಾಗಿದ್ದೀನಿ. ಕುಮಾರಸ್ವಾಮಿ ಅವರು ನಿಮಗೆ ಭಿಕ್ಷೆ ಬಿಸಾಕಿರ್ತಕ್ಕಂಥದ್ದು. ನಮಸ್ಕಾರ, ನಾನು ನಾಗೇಶ್ ರೆಡ್ಡಿ ಮಾತಾಡ್ತಾ ಇದ್ದೀನಿ. ನಾನು ಈ ಮಾಧ್ಯಮ ಸುದ್ದಿಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಒಬ್ಬ ಮಹಾನುಭಾವ ನಮ್ಮ ಮಾನ್ಯ ಸಂಸದರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರು, ಸತ್ಯ ಹರಿಶ್ಚಂದ್ರರು ಆಗಿರ್ತಕ್ಕಂಥ ಸುಧಾಕರ್ ಅವರು ನಿನ್ನೆ ಮಾಧ್ಯಮದಲ್ಲಿ ಮಾನ್ಯ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರನ್ ಅವ್ರ ಬಗ್ಗೆ ಬಹಳ ಅಘೋತಕಾರಿಯಾಗಿ ಮಾತನಾಡಿದ್ದಾರೆ, ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಅವರೇ ಸ್ವಭಾವವಾಗಿ ಅವ್ರನ್ನ ಏನು ಮಾತಾಡಿದ್ದೀನಿ ಅಂತ ಆ ದೇವಸ್ಥಾನದಿಂದ ಆಚೆ ಬಂದಾಗ ಮನಸ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ, ಅದನ್ನು ಹೊರಹಾಕಿರೋದೇ ನಿಜನೇ. ಮನಸ್ಸಲ್ಲಿರೋದನ್ನು ಇಟ್ಕೊಳ್ಳಲ್ಲ, ಅವ್ರು ಆಚೆ ಹಾಕ್ತಾರೆ. ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಪ್ರದೀಪ್ ಈಶ್ವರನ್ ಅವ್ರನ್ನ ಹುಟ್ಟಿದಾಗಿನಿಂದಲೂ ನಟನೆ ಮಾಡಿಕೊಂಡೇ ಬಂದಿರತಕ್ಕಂಥದ್ದು ಅನ್ನೋ ವಿಚಾರ ಮಾತಾಡಿದ್ದಾರೆ. ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಈ ಮಾನ್ಯ ಸತ್ಯ ಹರಿಶ್ಚಂದ್ರ ಆಗಿರ್ತಕ್ಕಂಥ ಸುಧಾಕರ್ ಅವರು ಮುಖವಾಡ ಹಾಕ್ಕೊಂಡು ಚಿಕ್ಕಬಳ್ಳಾಪುರ ಲೋಕಸಭಾ ಜನತೆಗೆ ಮುನ್ನಡೆಸಿದ್ದು ಸುಮಾರು ಉದಾಹರಣೆಗಳು ಸುಮಾರಿದ್ದಾವೆ. ಹಾಗಾಗಿ ಈತ ಮುಖವಾಡ ಹಾಕ್ಕೊಂಡು ರಾಜಕಾರಣಕ್ಕೆ ಬಂದಿರ್ಬೋದು ಬಿಟ್ಟರೆ, ಮಾನ್ಯ ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರನ್ ಅವರು ಮುಖವಾಡ ಹಾಕ್ಕೊಂಡು ರಾಜಕಾರಣ ಮಾಡಬೇಕಾಗತ್ತೆ ಅವಶ್ಯಕತೆ ಅವ್ರಿಗಿಲ್ಲ, ಇವ್ರಿಗೆ ಅವಶ್ಯಕತೆ ಇದೆ. ಅದು ಇವ್ರು ಮುಖವಾಡ ಹಾಕ್ಕೊಂಡೇ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಮುಂದೆನೂ ಮುಖವಾಡ ಹಾಕ್ಕೊಂಡೆ ರಾಜಕಾರಣ ಮಾಡೋವಂಥವ್ರು ಇವರು. ಇನ್ನೊಂದು ಮಾತಾಡ್ತಾರೆ, ಮೊನ್ನೆ MP ಚುನಾವಣೆಯಲ್ಲಿ ಕಪಾಳ ಮೋಕ್ಷ ಆಗಿದೆ ಮಾನ್ಯ ಶಾಸಕರಿಗೆ ಅಂತ ಮಾತಾಡ್ತಾರೆ. ಮಾನ್ಯ ಸಂಸದರೇ, ಕಪಾಳ ಮೋಕ್ಷ ಆಗಿರ್ತಕ್ಕಂಥದ್ದು 2023 ಚುನಾವಣೆಯಲ್ಲಿ ನಿಮಗೆ ಕಪಾಳ ಮೋಕ್ಷ ಜನರು ಮಾಡಿರ್ತಕ್ಕಂಥದ್ದು. MP ಚುನಾವಣೆಯಲ್ಲಿ ಶಾಸಕರ ಕಪಾಳ ಮೋಕ್ಷ ಆಗಿರ್ತಕ್ಕಂಥದ್ದಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಜನತೆ ತಮಗೂ ಕಪಾಳ ಮೋಕ್ಷ ಮಾಡಿರ್ತಕ್ಕಂಥದ್ದು. ಯಾಕಪ್ಪ ಕಪಾಳ ಮೋಕ್ಷ ಅವತ್ತು ಹೊಡೆದಿದ್ದು ಅಂತಂದರೆ, ತಿರುಗಿಸಿ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಮತದಾರರು ಬೆಂಗಳೂರು ಸದಾಶಿವರು ಮನೆಗೆ ಹೋದರೆ ಹಿಂಬಾಗಿಲಿಂದ ಓಡೋಗಾರಂತೆ. ಇವ್ರಿಗೆ ಯಾವ ನೈತಿಕತೆಯಿಂದ ಮಾತಾಡ್ತಾ ಇದ್ದಾರೆ ನಮ್ಮ ಶಾಸಕರ ಬಗ್ಗೆ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಓಟ್ ಹಾಕಿರ್ತಕ್ಕಂಥ ಮತದಾರರು, ಸ್ವಾಮಿ ನಮ್ಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿ ಸ್ವಾಮಿ ಅಂತಂದರೆ, ಯಾರನ್ನ ಬಂದವರು ಇಲ್ವಾ ಅಂತ ನೋಡ್ಬಿಟ್ಟು ಹಿಂಬಾಗಿಲಿಂದ ಓಡೋಗ್ತಾರಂತೀವಿ, ಸಡನ್ನಾಗಿ ಮೀಟಿಂಗ್ ಇದೆ ಅಂತ. ಇವ್ರು ಯಾವ ರಾಜಕಾರಣ ಮಾಡ್ತಾರೆ ಅನ್ನೋದನ್ನು ನನಗಂತೂ ಗೊತ್ತಾಗ್ತಾ ಇಲ್ಲ. ಒಬ್ಬ ರಾಜಕಾರಣ ಮಾಡೋವಂಥ ವ್ಯಕ್ತಿಗೆ ಇರಬೇಕಾಗಿರ್ತಕ್ಕಂಥದ್ದು, ನಮ್ಮನ್ನು ನಂಬಿರ್ತಕ್ಕಂಥ ಜನ ಅರ್ಧ ರಾತ್ರಿಯಲ್ಲಿ ಬಂದ್ರೂ ಅವ್ರ ಕಷ್ಟಕ್ಕಾಗಬೇಕು. ಅದು ರಾಜಕಾರಣ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ. ನೀವು ರಾಜಕಾರಣ ಮಾಡೋಕ್ಕೆ ಬಂದಿರತಕ್ಕಂಥದ್ದಲ್ಲ, ನೀವು ಲೂಟಿ ಮಾಡಿ ದೇಶನ ಮಾರಬೇಕಂತ ಬಂದಿರತಕ್ಕಂಥದ್ದು. ನೀವು ಮಾನ್ಯ ಸಂಸದರೇ, ನಾನು ಹೇಳಕ್ಕೆ ಬಯಸ್ತೀನಿ ಮತ್ತೆ ನಿಮಗೆ ಮಾನ್ಯ ಸಂಸದ ಸ್ಥಾನ ಬಂದಿರತಕ್ಕಂಥದ್ದು ನಿಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಜನ ಆಶೀರ್ವಾದದಿಂದ ಬಂದಿರತಕ್ಕಂಥದ್ದಲ್ಲ. JDS ಜಾತ್ಯತೀತ ಜನತಾದಳ ಪಕ್ಷ ಏನಿದೆ, ಕುಮಾರಸ್ವಾಮಿ ಅವರು ನಿಮಗೆ ಭಿಕ್ಷೆ ಬಿಸಾಕಿರ್ತಕ್ಕಂಥದ್ದು. ಏನೋ ದೊಡ್ಡದಾಗಿ ನನಗೆ ಗೆದ್ದುಬಿಟ್ಟೆ, ನಾನು ಲೋಕಸಭಾ ಕ್ಷೇತ್ರದ MP ಆಗಿಬಿಟ್ಟಿದ್ದೀನಿ, ಸಂಸದನಾಗ್ಬಿಟ್ಟಿದ್ದೀನಿ ಅಂತ ಬಾಯಿಗೆ ಬಂದಂಗೆ ಹೇಳಿಕೆ ಕೊಡೋವಂಥದ್ದಲ್ಲ. ತಾವು ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದೀರಾ, ಏನನ್ನ ಅಭಿವೃದ್ಧಿ ಬಗ್ಗೆ ವಿಚಾರ ಚರ್ಚೆ ಮಾಡಬೇಕು ಅಂತಂದರೆ ಬನ್ನಿ. ನಾಳೆ ಬೆಳಗ್ಗೆ ನಾನು ನಿರ್ಧಾರ ಮಾಡಿದ್ದೀನಿ. ಮಾನ್ಯ ಸಂಸದರ ಮನೆ ಮುಂದ್ಗಡೆ ನಾನು ಹೋಗಿ ನಿಂತ್ಕೋತೀನಿ. ಸಂಸದರು, ಅವರು ಬೆಂಬಲಿಗರು ಯಾರಾದರೂ ಆಗಿರ್ಬೋದು, ಅವ್ರ ಜೊತೆ ಇರ್ತಕ್ಕಂಥ ಎಂಥ ದೊಡ್ಡ ವ್ಯಕ್ತಿನಾಗಿರ್ಬೋದು, ಯಾರೇ ಆಗಿರ್ಬೋದು, ನಾನು ನಾಳೆ ಬೆಳಗ್ಗೆ ಸಂಸದರ ಮನೆ ಹತ್ರ ಹೋಗ್ತೀನಿ. ನಾನು ಅವ್ರಿಗೆ ಉತ್ತರ ಕೊಡೋಕೆ ನಾನು ತಯಾರಿದ್ದೀನಿ. ಅವರು ಏನು ಮಾತಾಡಿದ್ದಾರೆ, ಶಾಸಕರು ಸುಳ್ಳು ಹೇಳ್ಕೊಂಡು ಮಾತಾಡ್ತಿದ್ದಾರೆ, ಅಭಿವೃದ್ಧಿ ಮಾಡ್ತಾಯಿಲ್ಲ ಅಂತ ಹೇಳ್ತಿದ್ದಾರೆ. ಸುಳ್ಳು ಯಾರು ಹೇಳ್ಕೊಂಡು ರಾಜಕಾರಣ ಮಾಡಿದ್ದಾರೆ ಅನ್ನೋದನ್ನು ನಾನು ನೇರವಾಗಿ ದೃಷ್ಟಿಯಲ್ಲಿ ತೋರಿಸ್ತೀನಿ. ನಾಳೆ ಬೆಳಗ್ಗೆ ಅಲ್ಲಿ ಹೋಗ್ತೀನಿ, ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ನಾಳೆ ಬೆಳಗ್ಗೆ ಕರೆಕ್ಟಾಗಿ 10 ಗಂಟೆಗೆ ನಾನು ಇರ್ತೀನಿ. ಸಂಸದರಾಗಿರ್ಬೋದು, ಅವ್ರ ಜೊತೆಗಿರ್ತಕ್ಕಂಥ ಯಾರಾಗಿರ್ಬೋದು,
1000 ಪ್ರಶ್ನೆ ಕೇಳಲಿ, ಅವ್ರು 1000 ಪ್ರಶ್ನೆ ಕೇಳಲಿ, ನಾನು ಉತ್ತರ ಕೊಡೋಕೆ ರೆಡಿಯಾಗಿದ್ದೀನಿ. ಲೋಕಸಭಾ ಕ್ಷೇತ್ರದಲ್ಲಿ ನೀವು ಗೆದ್ದಿರ್ತಕ್ಕಂಥದ್ದು ಲಾಟ್ರಿಯಿಂದ ಗೆದ್ದಿರ್ತಕ್ಕಂಥದ್ದು, ಶಾಸಕರು ಗೆದ್ದಿರ್ತಕ್ಕಂಥದ್ದಲ್ಲ. ನೀವು MP ಚುನಾವಣೆಯಲ್ಲಿ ಲಾಟ್ರಿಯಾಗಿ ಗೆದ್ದಿರ್ತಕ್ಕಂಥದ್ದು, ಕುಮಾರಸ್ವಾಮಿ ಭಿಕ್ಷೆಯಿಂದ ಗೆದ್ದಿರ್ತಕ್ಕಂಥದ್ದು. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? JDS ಓಟು ಚಿಕ್ಕಬಳ್ಳಾಪುರದಲ್ಲಿ ಎಷ್ಟಿದೆ ಅಂತ ನಿಮಗೂ ಗೊತ್ತಿದೆ. ಆ ಓಟ್ ಬಿದ್ದಿದ್ದಾಗ ನೀವು ಗೆದ್ದಿದ್ದೀರಾ. ಇಲ್ಲ ಅಂತಂದರೆ ನಿಮ್ಮ ಹೆಸರು ಚಿಕ್ಕಬಳ್ಳಾಪುರದಲ್ಲಿ ಮರೆಮಾಚಿ ಹೊರಟೋಗಿದೆ. ಶಾಸಕರು ಮನೆ ಮನೆಗೆ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು ಉದ್ದೇಶ ನನಗೆ ಒಂದೇ ₹1 ಮತದಾನ, ₹1 ಕೊಡದಿರ ಮತದಾನ ಹಾಕಿದ್ದಾರೆ, ನನ್ನ ಅವಧಿಯಲ್ಲಿ ಜನಕ್ಕೆ ಕೇಳನ ಮಾಡಬೇಕು ಅನ್ನೋ ಉದ್ದೇಶ ಶಾಸಕರ ಮನಸ್ಸಲ್ಲಿದೆ. ಅದಕ್ಕಾಗಿ ಅವರು ಶಾಸಕರು ಪ್ರತಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಅವ್ರ ಕಷ್ಟ ಸುಖ ಕೇಳಕ್ಕೆ ಹೋಗ್ತಾ ಇದ್ದಾರೆ. ನೀವು ಜೀವನದಲ್ಲಿ ನಿಜ ಜೀವನದಲ್ಲಿ ಮಾನ್ಯ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರ ನಿಜ ಜೀವನದಲ್ಲಿ ಬೆಳಗ್ಗೆ ಯಾವತ್ತಾದರೂ 3:30 ಎದ್ದು 4:15 IBಗೆ ಬಂದು 5:15 6 ಗಂಟೆಗೆ ಜನರ ಕಷ್ಟ ಕೇಳೋಕ್ಕೆ ಲೀಡ್ರ್ ಜೊತೆ ಹೋಗಿ 6:30 ಯಾವುದಾದ್ರೂ ಕ್ಷೇತ್ರಕ್ಕೆ ಯಾವುದಾದ್ರೂ ಗ್ರಾಮಕ್ಕೆ ಹೋಗಿದ್ರೆ ಅದನ್ನು ದೃಶ್ಯ ತೋರಿಸಿದ್ರೆ ನನ್ನ ರಾಜಕೀಯ ಜೀವನವನ್ನು ನಿವೃತ್ತಿ ಹೊಂದುತ್ತೇನೆ. ಏನು ಹೇಳ್ತೀರಾ ನೀವು? ಮಣ್ಣು ವಾಸನೆ ನೋಡಲಿ ಅಂತ ಮಾತಾಡ್ತೀರಾ ಮಾನ್ಯ ಸಂಸದರೇ? ಮಾತಾಡಿ. ಮಾನ್ಯ ಸಂಸದರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಮಾನ್ಯ ಸಂಸದರೇ, ನೀವು ಹುಟ್ಟಿರ್ತಕ್ಕಂಥ ಮಣ್ಣಲ್ಲೇ ಶಾಸಕ ಪ್ರತಿಪಕ್ಷರಾಗಿರ್ತಕ್ಕಂಥ ಶಾಸಕರು ಹುಟ್ಟಿರ್ತಕ್ಕಂಥದ್ದು, ಅದೇ ಮಣ್ಣಿನ ಮಗನೇ ನಿಮ್ಮನ್ನು ಧೂಳೆಪ್ಪಿಸಿ ಮನೆಗೆ ಕಳಿಸಿರ್ತಕ್ಕಂಥ ಉದಾಹರಣೆ ಇದು ಪೆರೇಸಂದ ಗ್ರಾಮದಲ್ಲಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರಣ್ಣವರ ಹೆಗ್ಗಳಿಕೆ. ಇನ್ನು ಮೇಲಾದರೂ ಮಾನ್ಯ ಸಂಸದರೇ, ನಿಮಗೆ ಜನ ಆಶೀರ್ವಾದ ಕೊಟ್ಟಿದ್ದಾರೆ, ಗೆಲ್ಲಿಸಿದ್ದಾರೆ, ಲಾಟ್ರಿಲಿ ಗೆದ್ದಿದ್ದೀರಾ. ನೀವು ಜನರ ಕೆಲಸ, ಜನಪರ ಕೆಲಸ ಮಾಡಬೇಕು, ಗಮನ ಕೊಡಿ. ಅದು ಬಿಟ್ಟು ಶಾಸಕ ಪ್ರದೀಪ್ ಈಶ್ವರ್ ಅವರು ಒಂದು ವರ್ಷದಿಂದ ಕಂಟಿನ್ಯೂಸ್ ಆಗಿ ಕಷ್ಟ ಸುಖ ಕೇಳಿಕೊಂಡು ಬಡವರ ಹತ್ರ ಹೋಗ್ತಾ ಇದ್ದಾರೆ. ಆತ ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ, ಆತನಿಗೆ ಒಳ್ಳೆ ಹೆಸರು ಬಂದುಬಿಟ್ಟಿದೆ, ಮಾನ್ಯ ಸಂಸದರ ಹೆಸರು ಚಿಕ್ಕಬಳ್ಳಾಪುರದಲ್ಲಿ ಕಾಣೆ ಆಗಿಬಿಟ್ಟಿದೆ ಅಂತೇಳಿ ನೀವು ಬಾಯಿಗೆ ಬಂದಂಗೆ ಮಾತಾಡೋದೆಲ್ಲ ಬಿಡಬೇಕು ಇವತ್ತಿಗೆ.